ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅನನ್ಯ ಕೊಡೇರಿ ನಾನಿವತ್ತು ಬಂದಿದ್ದು ವಿ ವಿ ಪುರಂ ಫುಡ್ ಸ್ಟ್ರೀಟ್ಗೆ. ಸೊ ಇಲ್ಲಿ ನಾನು ಏನೆಲ್ಲ ತಿಂತೀನಿ ಅಂಡರ್ 500 ರುಪೀಸ್ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಇದು ವೆಜಿಟೇರಿಯನ್ ಸ್ಟ್ರೀಟ್ ಆಗಿರೋದ್ರಿಂದ ಓನ್ಲಿ ವೆಜಿಟೇರಿಯನ್ ಫುಡ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನಾವು ಅಲ್ಲಿ ಹೊರಟಿದ್ದು ಅರೌಂಡ್ 4 o'clock. ಇದು ಸಂಡೇ ಹೋಗಿದ್ದು ನಾವು. ಬೇಗನೆ ಓಪನ್ ಆಗಿತ್ತು. ಗೂಗಲ್ ಮ್ಯಾಪಲ್ಲಿ ಅದು 6:30 ಅಂತ ತೋರಿಸ್ತಿತ್ತು. ಬಟ್ ಎನಿವೇಸ್ 4 o'clock ಸ್ಲೋಲಿ ಶಾಪ್ಸ್ ಎಲ್ಲ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ನಾವು ಫಸ್ಟ್ ಟ್ರೈ ಮಾಡಿದ್ದು ಮಸಾಲ ಪಾಪಡ್. ಅವರು ಪೇಂಟ್ ಬ್ರಷಿಂದ ಮಸಾಲ ಹಾಕ್ತಿದ್ರು. ಹಾಗೆ ಅದ್ರ ಮೇಲೆ ಆನಿಯನ್, ಟೊಮ್ಯಾಟೊ, ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ, ಖಾರ ಪುಡಿ ಹಾಕಿ ಕೊಟ್ಟರು. ಚೆನ್ನಾಗೇ ಇತ್ತು. ಅದ್ರ ಪ್ರೈಸ್ ಬಂದುಬಿಟ್ಟು 70 ರುಪೀಸ್. ಬಟ್ ನನಗನ್ನಿಸ್ತು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಿತ್ತು. ಫಾರ್ ಎಕ್ಸಾಂಪಲ್ ಸ್ವೀಟ್ ಕಾರ್ನ್ ಆಗಿರಲಿ, ಇನ್ನೂ ಸ್ವಲ್ಪ ಮಸಾಲೆಸ್ ಎಲ್ಲ ಹಾಕಿ ಕೊಟ್ಟರೆ ಇನ್ನೂ ತುಂಬ ಟೇಸ್ಟಿ ಆಗಿರ್ತಿತ್ತು ಅಂತ ಫೀಲ್ ಆಯಿತು. ಸೊ ಇಲ್ಲಿಂದ ನಾವು ತಿನ್ಕೊಂಡು ಹೊರಟಿದ್ದೆ ಅವರೆಕಾಯಿ ದೋಸೆ ಟ್ರೈ ಮಾಡೋಕ್ಕೆ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಹಾಗೆ ಮುಂದೆ ಹೊರಟ್ವಿ. ಅವರೆಕಾಯಿ ದೋಸೆ ಹಾಕ್ತಾಯಿದ್ರು ಅವರು. ಆ್ಯಂಡ್ ಆಲ್ಸೋ ಡಿಸ್ಪ್ಲೇಗೆ 2 ಐಟಮ್ಸ್ ಇಟ್ಟಿದ್ರು. ಸೊ ನೀವು ನೋಡ್ಬೋದು ಎಲ್ಲ ಫಿನಿಶ್ ಆದ ನಂತರ ಅದು ಹೀಗೆ ಕಾಣುತ್ತೆ. ಇದಕ್ಕೆ ಪ್ರೈಸ್ ಬಂದು 80 ರುಪೀಸ್. ಆ್ಯಂಡ್ ಆಲ್ಸೋ ರಾಗಿ ದೋಸೆ ಮತ್ತು ಅಕ್ಕಿ ದೋಸೆ ಟುಗೆದರ್ ಮಾಡಿದರು. ಇದ್ರ ಪ್ರೈಸ್ ಬಂದು 50 ರುಪೀಸ್ ಅನಿಸುತ್ತೆ. ಬಟ್ ನಾವು ದೋಸೆನೇ ಟ್ರೈ ಮಾಡಿದ್ವಿ. ಚೆನ್ನಾಗೇ ಇತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಅದನ್ನಿನ್ನೂ ಫೀಲ್ ಮಾಡ್ಕೊತಿದ್ದೆ. ಹಾಗೆ ಒಳಗಡೆ ಹೋಗಿ ನೋಡಿದ್ರೆ ಅವರೆಕಾಯಿ ರೋಸ್ಟ್ ಮಾಡಿ ಡಿಫ್ರೆಂಟಾಗಿ ಫ್ಲೇವರ್ಸ್ ಹಾಕಿ ಇಟ್ಟಿದ್ರು. ಆ್ಯಂಡ್ ಹಾಗೆ ಮುಂದೆ ಹೋದ್ವಿ, ಕೋಡ್ಬೇಳೆ ನೋಡಿದ್ವಿ. ಆ್ಯಕ್ಚುಲಿ ಇದು ಕೋಡ್ಬೇಳೆ ಯೂಶ್ವಲಿ ಕುರುಮ್ ಇರುತ್ತೆ. ಬಟ್ ಇದು ಬಂದುಬಿಟ್ಟು ಮೊಸರು ಕೋಡ್ಬೇಳೆ. ಸೊ ತುಂಬ ಸಾಫ್ಟಾಗಿತ್ತು, ಚೆನ್ನಾಗೇ ಇತ್ತು. ಬಟ್ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು. ನಾವು ಅವ್ರಿಗೆ ಹೇಳಿ ಬಂದ್ವಿ, ನಾವು ಇವತ್ತು ಹೋದಲ್ಲೆಲ್ಲ ಹೀಗೆ ಆಗಿದೆ, ಒಂದಲ್ಲ ಒಂದು ಐಟಮ್ ಜಾಸ್ತಿ ಹಾಕ್ಕೊಟ್ಟಿದ್ದಾರೆ ಅವರು. ಸೊ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ದಾಬೇಲಿ. ಇದನ್ನು ನಾನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ಒಂದು 3-4 ಸಲ. ಬಟ್ ನನ್ನ ಫ್ರೆಂಡ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಅಷ್ಟು ಚೆನ್ನಾಗಿರಲಿಲ್ಲ. ಇಟ್ ವಾಸ್ ಆ್ಯಕ್ಚುಲಿ ಆ್ಯಾವ್ರೇಜ್. ನನ್ನ ಫ್ರೆಂಡಿಗಂತೂ ಇಷ್ಟನೇ ಆಗಿಲ್ಲ. ಬಟ್ ಎನಿವೇಸ್ ಇದಕ್ಕೆ ನಾವು 60 ರುಪೀಸ್ ಕೊಟ್ಟಿದ್ವಿ. 2 ಪಾವ್ ಕೊಟ್ಟಿದ್ದರು. ಪ್ರೈಸಿಂಗ್ ಓಕೆ ಇತ್ತು. ಬಟ್ ಐ ಫೆಲ್ಟ್ ಟೇಸ್ಟ್ ವಾಸ್ ನಾಟ್ ದ್ಯಾಟ್ ಗ್ರೇಟ್. ಆಮೇಲೆ ಹಾಗೆ ವಿ ವಿ ಬೇಕರಿ ಅಂತ ಇತ್ತು, ಅದಕ್ಕೆ ಕೂಡ ಹೋಗಿದ್ವಿ. ಅಲ್ಲಿ ನಾವು ಒಂದು ಹನಿ ಕೇಕ್ ಹಾಗೆ ಒಂದು ಕಾಂಗ್ರೆಸ್ ಬನ್ ತೊಗೊಂಡಿದ್ವಿ. ಅಷ್ಟೇನು ವಾವ್ ಅನಿಸಿಲ್ಲ, ಬಟ್ ಓಕೆ. ಐ ಥಿಂಕ್ ಇದು ಎರಡಕ್ಕೂ ಸೇರಿಸಿ ನಾವು 79 ಆರ್ 80 ರುಪೀಸ್ ಏನೋ ಪೇ ಮಾಡಿದ್ವಿ. ಸೊ ಇಷ್ಟೆಲ್ಲ ತಿಂದು ಆಲ್ಮೋಸ್ಟ್ ಅರೌಂಡ್ 6:30 ಆಗಿತ್ತು. ಸೊ ಆ್ಯಸ್ ಗೂಗಲ್ ಮ್ಯಾಪ್ ಸೆಟ್ 6:30ಗೆ ಓಪನ್ ಆಗತ್ತಂತ, ಆವಾಗ ಎಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ನಾವೆಲ್ಲ ಇಲ್ಲೆಲ್ಲ ತಿನ್ಕೊಂಡು ಬೇಗ ಮುಗಿಸ್ಕೊಂಡು ಹೊರಡೋಣ ಅಂತ ಇದ್ವಿ. ಅಲ್ಲೇ ಐಸ್ ಗೋಲಾ ನೋಡಿದ್ವಿ. ಕಾಲಕಟ್ಟ ಐಸ್ ಗೋಲಾ 60 ರುಪೀಸ್ಗೆ ಸಿಕ್ತು. ಚೆನ್ನಾಗಿತ್ತು. ಬಟ್ ಬ್ಲ್ಯಾಕ್ ಪೆಪ್ಪರ್ ಜಾಸ್ತಿ ಹಾಕ್ಕೊಟ್ಟಿದ್ರು. ಹೇಳ್ದಂಗೆ ಎಲ್ಲ ಕಡೆ ಉಪ್ಪು, ಬ್ಲ್ಯಾಕ್ ಪೆಪ್ಪರ್ ಏನೋ ಒಂದು ಜಾಸ್ತಿ ಹಾಕ್ಕೊಡ್ತಿದ್ದಾರೆ. ಸೊ ನಾವೆಲ್ಲ ತಿಂದಿದ್ದ ಐಟಮ್ಸ್ ಬಂದುಬಿಟ್ಟು ಅಂಡರ್ 500 ಇತ್ತು. ಸೊ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್